ನಮಸ್ಕಾರ. ಕರ್ನಾಟಕ ಬಲಂ ಕೆಚ್ಚದೆ ಕನ್ನಡಿಗರ ಸೇನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆ, ಯುಗಾದಿ ಉತ್ಸವ ಸಂಭ್ರಮ ಹಾಗೂ ಸಮಾಜ ಸೇವಕರಿಗೆ ಅಭಿನಂದನಾ ಸ್ಮರಣಿಕೆಯ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ 3000 ಮಠದ ಸಭಾಂಗಣದಲ್ಲಿ ಇದೇ ದಿನಾಂಕ 13/4/25 ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು, ದಿವ್ಯ ಸಾನ್ನಿಧ್ಯವನ್ನು ನಮ್ಮೆಲ್ಲರ ನೆಚ್ಚಿನ ಶ್ರೀ ಗುರುರಾಜ ಸಿದ್ಧ ಯೋಗೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅದೇ ರೀತಿ ಉದ್ಘಾಟಕರಾಗಿ ನಮ್ಮ ಶ್ರೀ ವಿಜಯಕುಮಾರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ಸೇನೆಯ ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ವಿಶೇಷ ಹಳ್ಳಿಗಳಿಂದ ಆಗಮಿಸ್ತಾ ಇರೋದು ವಿಶೇಷ. ಈ ಒಂದು ಸೇನೆ ಮೂಲಕ ನಾವು ಜನಪರ ಕಾಳಜಿಯ, ನಿಜವಾಗೂ ಬಡವ್ರಿಗೇನು ಹೆಲ್ಪ್ ಮಾಡಬೇಕು ಮತ್ತು ಆರೋಗ್ಯದ ಕಡೆ ಲಕ್ಷ್ಯ ಕೊಡೋದು ಮತ್ತು ಈ ಕ್ಯಾನ್ಸರ್ನಂಥ ವಿಶೇಷ ಶಿಬಿರಗಳನ್ನು ಏರ್ಪಡಿಸೋದು ಮತ್ತು ಸಸಿ ಗಿಡ ಹಚ್ಚುವ ಒಂದು ಕಾರ್ಯಕ್ರಮ ಇರ್ಬೋದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮ ಈ ಒಂದು ಕರ್ನಾಟಕ ಬಲಂ ಕೆಚ್ಚದೆ ಸೇನೆ ಅತಿ ಮುಂಚೂಣಿಯಲ್ಲಿದ್ದು, ಇದರಲ್ಲಿ ಸಾವಿರಾರು ಜನರು ಸೇನೆಯ ಒಂದು ಪದಾಧಿಕಾರಿಗಳಾಗಿದ್ದು ವಿಶೇಷ. ನೀವು ಜೊತೆಗೂಡಿ ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಈ ಸೇನೆಯನ್ನು ಕಟ್ಟಿದ್ದು. ಸೇನೆ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ವಿವಿಧ ಹಳ್ಳಿಗಳಲ್ಲಿ ಮಾಡಿದ್ದೇವೆ. ಅದನ್ನು ನಮ್ಮ ಈಗ ಹುಬ್ಬಳ್ಳಿಯಿಂದ ನಾವು ಪ್ರಾರಂಭಿಸಿ ಇದನ್ನು ಎಲ್ಲ ಕಡೆಯೂ ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ತಾವು ಮಾಧ್ಯಮ ಮಿತ್ರರು ನಮ್ಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀವಿ, ಆಮೇಲೆ ಗೌರಿಬಿದನೂರು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಕ್ತಿಬಾಯಿ ಅಂತ ಹಳ್ಳಿಯಲ್ಲಿ ಮಾಡಿದ್ದೀವಿ ಸರ್. ಈ ರೀತಿ ಅಲ್ಲ, ಈಗ ನಮ್ಮ ಆನಂದ್ ನಗರದ್ದು ಕೂಡ ಒಂದು ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಶಾಲೆ, ಕನ್ನಡ ಶಾಲೆ ಹಾಕ್ಬೇಕಂತ ಇದ್ದೀವಿ. ಕನ್ನಡ ಶಾಲೆ ಮತ್ತು ಓಪನ್ ಆದ ನಂತರ ಹಾಕೋಣ ಅಂತ ಒಂದು ಯೋಜನೆ ಹಾಕಿದ್ದೀವಿ. ಅಲ್ಲಿ ಕೂಡ ಹಾಕ್ಬೇಕು ನಮ್ಮ ಹುಬ್ಳಿಯಲ್ಲಿ ಈಗ ಅಂತ ಇದೆ. ಮತ್ತು ಶಾಲಾ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಒಂದು ವರ್ಷಕ್ಕಾಗುವಂಥ ಪಾಠ್ಯ ಪುಸ್ತಕ ವಿತರಣೆಯನ್ನು ಕೂಡ ಮಾಡಿದ್ದೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಉದ್ಯೋಗ ತರಬೇತಿ, ಉದ್ಯೋಗ ಅವಕಾಶಗಳು, ವಾಟರ್ ಪ್ಯೂರಿನೇಟರ್ ಆಗಲಿ, UPS ಆಗಲಿ ಸರ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀವಿ, ಆಮೇಲೆ ಗೌರಿಬಿದನೂರು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಕ್ತಿಬಾಯಿ ಅಂತ ಹಳ್ಳಿಯಲ್ಲಿ ಮಾಡಿದ್ದೀವಿ ಸರ್. ಈ ರೀತಿ ಅಲ್ಲ, ಈಗ ನಮ್ಮ ಆನಂದ್ ನಗರದ್ದು ಕೂಡ ಒಂದು ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಶಾಲೆ, ಕನ್ನಡ ಶಾಲೆ ಹಾಕ್ಬೇಕಂತ ಇದ್ದೀವಿ. ಕನ್ನಡ ಶಾಲೆ ಮತ್ತು ಓಪನ್ ಆದ ನಂತರ ಹಾಕೋಣ ಅಂತ ಒಂದು ಯೋಜನೆ ಹಾಕಿದ್ದೀವಿ. ಅಲ್ಲಿ ಕೂಡ ಹಾಕ್ಬೇಕು ನಮ್ಮ ಹುಬ್ಳಿಯಲ್ಲಿ ಈಗ ಅಂತ ಇದೆ. ಮತ್ತು ಶಾಲಾ ಮಕ್ಕಳಿಗೆ ಹಾಲು ಕುಡಿಯೋ ಗ್ಲಾಸಿನ ಒಂದು 500 ಗ್ಲಾಸನ್ನು ಹಳ್ಳಿಗೆ ಕೊಟ್ಟಿದ್ದೀವಿ ನಾವು. ಬಟ್ ಹೆಚ್ಚಿನಾಗಿ ನಾವು ಕನ್ನಡ ಮಾಧ್ಯಮ ಮಕ್ಕಳಿಗೆ, ಕನ್ನಡ ಮಕ್ಕಳಿಗೆ ಜಾಸ್ತಿ ನಾವು ಆದ್ಯತೆ ಕೊಡ್ತಿದ್ದೀವಿ. ಕನ್ನಡ ಶಾಲೆಗೆ, ಕನ್ನಡ ಭಾಷೆಗೆ, ಇದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟು ದೇವಸ್ಥಾನ, ಹಳೆ ದೇವಸ್ಥಾನಗಳು ಅಂದರೆ ಅದು ಬೇಕಿರ್ಬೋದು, ರಿಪೇರಿ ಇರ್ಬೋದು ಅಂಥದ್ದನ್ನೆಲ್ಲ ನಾವು ಆಲ್ರೆಡಿ ಈಗ ನಾವು ಮುಕ್ತಿಬಾಯಿ ಒಂದು ಹಳ್ಳಿಯಲ್ಲಿ ಒಂದು